ಕಾಲ್ ಮಾಡಿ ಇಡೀ ಹೊತ್ತು ವೇಟಿಂಗ್ ಬರ್ತಿತ್ತು. ಯಾವ ಜೊತೆ ಮಾತಾಡ್ತಿದ್ಯೋ ಲೆಟ್ಸ್ ಬ್ರೇಕಪ್. ಒಂದ್ ಕಾಲ್ ವೇಟಿಂಗ್ ಬಂದ್ರೆ ಅದಕ್ಕೆ ಬ್ರೇಕಪ್ ಮಾಡ್ಕೊಂತಾರೆ ಯಾರಾದ್ರೂ? ಇದು ಸರಿನಾ? ನೀ ನನ್ಗೆ ಇಂಪಾರ್ಟೆನ್ಸ್ ಕೊಡೋದಿದ್ರೆ ನಾನು ಫೋನ್ ಎತ್ತಿ ಮಾತಾಡ್ತಿದ್ದೆ. ನಿನ್ನ ಹತ್ರ ನಂಗೆ ಮಾತಾಡೋಕೆ ಇಷ್ಟ ಇಲ್ಲ. ಮಾರೈತಿ ಪ್ರತಿ ಸಲ ನೀನ್ ತಪ್ಪು ಮಾಡ್ತಿದ್ದೆ, ಈ ಸಲ ನಾನ್ ತಪ್ಪು ಮಾಡೋದು. ಮಾತಾಡ್ತಿದ್ರು ಹೋಗು. ನಂಗೂ ಒಳ್ಳೆ ಆಯ್ತು ಬಿಡ. ನನ್ನ ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ಹೋಯ್ಕಿದ್ರು ನಿನ್ನ ಹತ್ರ ಪರ್ಮಿಷನ್ ತಕೋ ಹೋಯ್ಕಿದ್ದಿತ್ತು. ನೀ ಏನ್ ಸಾಚನ? ನಾನ್ ಬಾತ್ರೂಮ್ಗೆ ಹೋಗ್ಬೇಕಿದ್ರು ಹೇಳಿಕ್ ಹೋಗ್ಬೇಕಂತ ಹೇಳುದಿಲ್ಲಾಗಿತ್ತ? ಕಾಲ್ ಮಾಡ್ದೆ ಕೂಡ ಫಸ್ಟ್ ರಿಂಗಿಗೆ ಫೋನ್ ಎತ್ತಬೇಕು. ಅದೇ ನಿಜವಾದ ಲವ್ ಅಂದ್ರೆ. ಯಪ್ಪ, ಇವಳ್ದು ಫಸ್ಟ್ ಕಾಲ್ ಎತ್ಬೇಕಂಬ್ರು. ನಾನ್ 100 ಕಾಲ್ ಮಾಡ್ರು ಎತ್ತದೇ ಇರೋದು ಎಷ್ಟೋ ದಿನ ಅದೇ. ಇವಳ್ದು ಫಸ್ಟ್ ಕಾಲ್ ಎತ್ಬಿಡುತ್ತೆ, ಬಂದ್ಬಿಡು. ಎಷ್ಟೊತ್ತಿ ಕಂಡು ಫ್ಯಾಮಿಲಿ ಅಂತ ಕಿರಿಕಿರಿ ಮಾಡ್ತಾ ಇರೋದು. ಇದ್ಯಾವ ನಮ್ಮನೆ? ನಾನೇನು ಅನಾಥನೇನೆ? ನಾನು ರೋಡಾಗ ಹುಟ್ಟಾನೆ, ಅಪ್ಪ ಅಮ್ಮ ಹುಟ್ಟಾನೆ. ಅದಕ್ಕೆ ಅಪ್ಪ ಅಮ್ಮನ ಸುದ್ದಿ ಹೇಳ್ಬೇಕು. ಇದೊಳಗೆ ಕತ್ತಿ ಮರೈತಿ ನಿಂದು. ನಂಗೆ ಒಂದಿನ ಆದ್ರೂ 24 ಗಂಟೆ ಟೈಮ್ ಕೊಟ್ಟಿದ್ಯಾ? ದಿನದಲ್ಲಿ 23 ಗಂಟೆನೂ ನಿನಗೇ ಟೈಮ್ ಕೊಡೋದಾಗದೆ. ಎಲ್ಲ ನಾನು ಬಗಿಲ್ ನೆಮ್ಮದಿಯಾಗಿ ಉಸಿರಾಡ್ಕೊಂಡು ಆರಾಮಿರುತ್ತೆ. ಅದನ್ನೂ ನಿಂಗೆ ಕೊಡ್ಬೇಕು ಮರೈತಿ. ಎಷ್ಟೇ ಸಿಟ್ ಮಾಡ್ಕೊಂಡ್ರು ಇವನೇ ಬಂದು ಸಾರಿ ಕೇಳ್ತಾನಲ್ಲ, ನಂಗೆ ಗೊತ್ತಿತ್ತು. ನಿನ್ನ ಸಾಯಿಸುವಷ್ಟು ಕೋಪ ಅದ ನನಗೆ. ಆದ್ರೆ ಒಂದೇ ಒಂದ್ಸಲ ಸಾರಿ ಕೇಳೆ, ನಾನೇ ನಿನ್ನ ಹಿಂದೆ ನಾಯಿ ಥರ ಬತ್ತೆ. 10 ನಿಮಿಷ ಕಾಣ್ತೆ. ಸಾರಿ ಕೇಂದ್ರೆ ಆಯ್ತಲ್ಲ, ಇಲ್ಲ ಅಂದ್ರೆ ಸೀದಾ ಮನೆ ನಡೀತೆ. ಯಪ್ಪ ದೇವ್ರ, ಎಷ್ಟು ಕೊಬ್ಬಿ ಇವಳಿಗೆ. ಇವಳ ಮನ್ಸ್ನಾಗ ಏನು ಅನ್ಕೊಂಬಿಟ್ಟಾಳ? ಇವಳು ಇಲ್ಲೇ ನಮ್ಗೇನು ಹುಡುಗಿರ್ ಕಡಿಮೆ? ನನ್ರೇನ್ ಎಷ್ಟೋ ಹುಡುಗಿರ್ ಬೀಳ್ತಾರೆ. ಇನ್ನು 5 ನಿಮಿಷ ಕಾಣುತ್ತೆ. ಬಂದು ನಾನು ಕೈ ಕಾಲು ಹಿಡ್ಕ ತಪ್ಪಾಯ್ತು ಅಂತ ಕೇಳ್ದೆ ಒಂದಿದ್ರೆ ನಾನು ಬಿಟ್ಟಿರೋಕಾಗೋದಿಲ್ಲ. ತಪ್ಪಾಯ್ತು. ಒಳ್ಳೇದ್ ಮಾಡ್ತಾನ ಜನ್ಮಕ್ಕೆ ಹೋಗೋ.